ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಷ್ಮಾ ಶ್ರೀನಿವಾಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನವೆಂಬರ್ 2 ಭಾನುವಾರದ ದಿನ ಉತ್ಥಾನ ದ್ವಾದಶಿ ತುಳಸಿ ಹಬ್ಬ ಬಂದಿದೆ. ಈ ದಿನ ತುಳಸಿಯ ಮುಂದೆ ಯಾವ ವಿಶೇಷ ರಂಗೋಲಿ ಬರೆಯಬೇಕು, ತುಳಸಿ ಹಬ್ಬದ ವಿಶೇಷತೆ ಏನು, ತುಳಸಿ ಹಬ್ಬ ಅಥವಾ ತುಳಸಿ ವಿವಾಹದ ಕತೆ ಏನು, ತುಳಸಿ ಹಬ್ಬನ ನಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ಕೊಬಹುದು, ಇದರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾರ್ತಿಕ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ದ್ವಾದಶಿ ತಿಥಿಯನ್ನೇ ಉತ್ಥಾನ ದ್ವಾದಶಿ ಅಂತ ಕರೀತಾರೆ. ಈ ಉತ್ಥಾನ ದ್ವಾದಶಿಗೆ ಇರುವ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ, ಕಾರ್ತಿಕ ಶುದ್ಧ ಏಕಾದಶಿಯಲ್ಲಿ ಯೋಗ ನಿದ್ರೆಯಿಂದ ಶ್ರೀ ವಿಷ್ಣು ದೇವರು ಎಚ್ಚರಗೊಳ್ತಾರೆ. ಮತ್ತೆ ಮರುದಿನ ಕಾರ್ತಿಕ ಶುದ್ಧ ದ್ವಾದಶಿ ದಿನ ಉತ್ಥಾನ ದ್ವಾದಶಿ ದಿನ ವಿಷ್ಣು ದೇವರು ದಾಮೋದರನ ರೂಪದಲ್ಲಿ ಬೃಂದಾವನಕ್ಕೆ ಬಂದು ಸಾಕ್ಷಾತ್ ತುಳಸಿ ಮಾತೆಯನ್ನು ವಿವಾಹ ಆಗ್ತಾರೆ. ವಿಷ್ಣು ದೇವರು ತುಳಸಿ ಮಾತೆಯನ್ನು ಮದುವೆಯಾದ ದಿನಾನೇ ಈ ಉತ್ಥಾನ ದ್ವಾದಶಿ ದಿನ. ಈ ದಿನಾನೇ ನಾವು ತುಳಸಿ ದೇವಿಯ ಹಬ್ಬ ಎಂದು ಆಚರಿಸ್ತೀವಿ. ಮತ್ತೆ ಮನೆಯಲ್ಲಿ ತುಳಸಿ ಮತ್ತೆ ಕೃಷ್ಣನ ವಿವಾಹ ಸಹ ಮಾಡ್ಕೊತೀವಿ. ಎಲ್ಲ ವಿಷ್ಣುಗೆ ಸಂಬಂಧಪಟ್ಟ ದೇವಾಲಯಗಳು, ಕೃಷ್ಣ ಆಗಿರ್ಬೋದು, ವೆಂಕಟೇಶ್ವರ ಸ್ವಾಮಿ ಆಗಿರ್ಬೋದು, ಈ ದೇವಾಲಯಗಳಲ್ಲಿ ಇವತ್ತಿನ ದಿವಸ ಅಂದ್ರೆ ಉತ್ಥಾನ ದ್ವಾದಶಿಯ ದಿವಸ ತುಳಸಿ ದಾಮೋದರ ಕಲ್ಯಾಣೋತ್ಸವ ನಡೀತಾ ಇರುತ್ತೆ. ಅದನ್ನ ಕಣ್ತುಂಬ್ಕೋಬಹುದು ಆ ದೇವಸ್ಥಾನಕ್ಕೆ ಹೋದಾಗ. ನವೆಂಬರ್ 2ನೇ ತಾರೀಕು ಉತ್ಥಾನ ದ್ವಾದಶಿಯ ದಿವಸ ತುಳಸಿ ಹಬ್ಬವನ್ನು ಮನೆಯಲ್ಲೇ ಸರಳವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮೊದಲು ಹಾಲ್ನಲ್ಲಿ ತುಳಸಿ ಪಾಟ್ನ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ನೀವು ಮನೆ ಅಂಗಳದಲ್ಲಾದರೂ ಮಾಡ್ಕೊಬೋದು, ಅಥವಾ ಆಚೆ ಎಲ್ಲಿ ನೀವು ಹೊರಗಡೆ ತುಳಸಿ ಗಿಡನ ಇಟ್ಟಿರ್ತೀರಾ ಅಲ್ಲಿ ಆದ್ರೂ ಈ ತುಳಸಿ ಹಬ್ಬನ ಮಾಡ್ಕೋಬಹುದು. ಇವತ್ತು ನಾನು ಮನೆ ಹಾಲ್ನಲ್ಲೇನೆ ತುಳಸಿ ಪಾಟ್ನ ತಂದಿಟ್ಟು ತುಳಸಿ ದೇವಿಯ ಮುಂದೆ ಶಂಕು ಚಕ್ರ ನಾಮದ ರಂಗೋಲಿಯನ್ನು ಬಿಟ್ಟಿದ್ದೀನಿ. ಇವತ್ತಿನ ದಿವಸ ತುಳಸಿ ಹಬ್ಬದ ದಿವಸ ಈ ರಂಗೋಲಿ ಬಿಟ್ಟರೆ ಶ್ರೇಷ್ಠ ಅಂತ ಹೇಳ್ತಾರೆ, ತುಂಬ ಒಳ್ಳೇದಾಗತ್ತೆ ಅಂತಲೂ ಸಹ ಹೇಳ್ತಾರೆ. ನಾನು ರಂಗೋಲಿಯನ್ನು ಬಿಟ್ಟು ನಂತರ ಅರಿಶಿಣ ಕುಂಕುಮನ ಇಡ್ತಾ ಇದ್ದೀನಿ ತುಳಸಿ ದೇವಿಗೆ. ನಮ್ಮ ಮನೆಯಲ್ಲಿ ಕೃಷ್ಣನ ವಿಗ್ರಹನೂ ಸಹ ಇದೆ, ಅದನ್ನು ತುಳಸಿ ದೇವಿಯ ಪಕ್ಕದಲ್ಲಿ ಇಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು, ನಮ್ಮ ಮನೇಲಿ ಇರುವಂತಹ ತುಳಸಿ ಪಾಟ್ನಲ್ಲಿ ನಾನು 2 ವಿಧವಾದ ತುಳಸಿ ಗಿಡನ ಹಾಕಿದ್ದೀನಿ. ನಿಮಗೆ ಕಾಣಿಸ್ತಾ ಇರಬಹುದು, ಒಂದು ಕಪ್ಪು ತುಳಸಿ ಮತ್ತೊಂದು ಬಿಳಿ ತುಳಸಿ. ಕಪ್ಪು ತುಳಸಿನ ಕೃಷ್ಣ ತುಳಸಿ ಅಂತ ಕರೀತಾರೆ, ಬಿಳಿ ತುಳಸಿನ ಲಕ್ಷ್ಮೀ ತುಳಸಿ ಅಂತ ಕರೀತಾರೆ. ಈ 2 ತುಳಸಿ ಗಿಡವನ್ನು ನಾವು ಒಂದೇ ಪಾಟ್ನಲ್ಲಿ ಹಾಕಿದ್ದೀವಿ. ಈ ಪಾಟ್ನಲ್ಲಿ ನಾವು ತುಳಸಿ ಗಿಡನ ಹಾಕಿ 1.5 ವರ್ಷ ಆಗಿದೆ. ಈ ಗಿಡಕ್ಕೆ ಈಗ 1.5 ವರ್ಷ ಆಯಸ್ಸು. ಮತ್ತೆ ತುಂಬ ಚೆನ್ನಾಗಿ ಬೆಳೆದಿದೆ, ನೀವು ನೋಡ್ತಾ ಇರಬಹುದು. ತುಳಸಿ ಗಿಡದ ಪಕ್ಕ ಕೃಷ್ಣನ ವಿಗ್ರಹವನ್ನು ಇಟ್ಟು ಕೃಷ್ಣನಿಗೂ ಸಹ ಹೂವಿನಿಂದ, ಗಂಧ, ಅರಿಶಿಣ ಕುಂಕುಮದಿಂದ ಅಲಂಕಾರನ ಮಾಡ್ಕೊತಾ ಇದ್ದೀನಿ. ಈಗ ನಾನು ನೆಲ್ಲಿಕಾಯಿ ಸಸಿಯ ಒಂದು ಕೊಂಬೆಯನ್ನು ತಗೊಂಡು ತುಳಸಿ ಗಿಡದ ಪಾಟ್ನಲ್ಲೇ ನೆಡ್ತಾ ಇದ್ದೀನಿ. ಈ ನೆಲ್ಲಿಕಾಯಿನ ವಿಷ್ಣು ಸ್ವರೂಪ ಅಂತ ನಂಬಿದ್ದೀವಿ. ತುಳಸಿ ಗಿಡದಲ್ಲಿ ನೆಲ್ಲಿಕಾಯಿ ಸಸಿಯ ಕೊಂಬೆಯನ್ನು ಇಟ್ಟು ಅವೆರಡಕ್ಕೂ ಮದುವೆ ಮಾಡ್ಕೋಬೇಕು. ನಿಮಗೆ ನೆಲ್ಲಿಕಾಯಿ ಗಿಡದ ಕೊಂಬೆ ಸಿಕ್ಕಿಲ್ಲ ಅಂತ ಅಂದರೆ ಪರವಾಗಿಲ್ಲ, ಕೃಷ್ಣನ ವಿಗ್ರಹವನ್ನು ಇಟ್ಟು ಮದುವೆ ಮಾಡ್ಕೋಬಹುದು. ಕೃಷ್ಣನ ವಿಗ್ರಹ ಜೊತೆಗೆ ನೆಲ್ಲಿಕಾಯಿ ಸಸಿಯ ಕೊಂಬೆ ಎರಡನ್ನೂ ಇಟ್ಟು ಮದುವೆ ಮಾಡಿಕೊಂಡ್ರೆ ಸರ್ವಶ್ರೇಷ್ಠ ಅಂತಲೇ ಹೇಳಬಹುದು. ಈಗ ನಾವು ಒಂದು ಅರಿಶಿಣದ ಕೊಂಬಿಗೆ 9 ಎಳೆಯ ಅರಿಶಿಣದ ದಾರವನ್ನು ಸಿದ್ಧಪಡಿಸ್ಕೊಂಡು ಮಾಂಗಲ್ಯವನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಈ ಮಾಂಗಲ್ಯನ ತುಳಸಿ ದೇವಿಗೆ ಮತ್ತು ನೆಲ್ಲಿಕಾಯಿ ಸಸಿಯ ಕೊಂಬೆಗೂ ಸೇರಿಸಿ ಕಟ್ಟಿಕೊಂಡಿದ್ದೇವೆ. ತುಳಸಿ ದೇವಿಯ ಗಿಡಕ್ಕೆ ಹೂವಿನಿಂದ ಅಲಂಕಾರ ಮಾಡ್ಕೊಡ್ತಾ ಇದ್ದೀವಿ. ನಿಮ್ಮ ಮನೇಲಿ ಎಷ್ಟು ಹೂ ಆಗುತ್ತೋ ಅಷ್ಟು ಹೂವನ್ನು ಹಾಕಿ ತುಳಸಿ ಹಬ್ಬದ ದಿವಸ ತುಂಬಾ ಒಳ್ಳೆಯದು. ನಾನಿಲ್ಲಿ ಕಾಕಡ ಹೂವು, ಸ್ಫಟಿಕದ ಹೂವು, ಕನಕಾಂಬರ ಹೂವು, ಸೇವಂತಿಗೆ ಹೂವಿನಿಂದ ತುಳಸಿ ಮತ್ತೆ ನೆಲ್ಲಿಕಾಯಿ ಗಿಡವನ್ನು ಅಲಂಕಾರ ಮಾಡ್ಕೊತಾ ಇದ್ದೀನಿ. ಕೃಷ್ಣನಿಗೂ ಅಷ್ಟೇ ಕನಕಾಂಬರ, ಸ್ಫಟಿಕದ ಹೂವು, ಕಾಕಡ ಹೂವಿನಿಂದ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಮನೇಲಿ ಒಡವೆ ಇದ್ದರೆ ತುಳಸಿ ಗಿಡಕ್ಕೆ ಅಂದರೆ ತುಳಸಿ ಮಾತೆಗೆ ಒಡವೆಯಿಂದನೂ ಸಹ ಅಲಂಕಾರ ಮಾಡ್ಕೋಬಹುದು. ತುಳಸಿ ವಿವಾಹದ ದಿವಸ ತುಳಸಿ ಮತ್ತು ಕೃಷ್ಣನಿಗೆ ಹಣ್ಣುಗಳಿಂದ ನಾನು ನೈವೇದ್ಯನ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಮೊಸರನ್ನ ಅಥವಾ ಸಿಹಿ ಅವಲಕ್ಕಿ ಪಾಯಸದಿಂದ ಆದರೂ ನೈವೇದ್ಯ ಮಾಡ್ಕೋಬಹುದು. ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೂಗಳಿಂದ ಕೃಷ್ಣ ಮತ್ತು ತುಳಸಿಯನ್ನು ಅಲಂಕಾರ ಮಾಡ್ಕೊಳ್ಳಿ. ಕಾರ್ತಿಕ ಮಾಸದ ವಿಶೇಷತೆ ಏನಪ್ಪಾ ಅಂದರೆ, ಈ ಕಾರ್ತಿಕ ಮಾಸದಲ್ಲಿ ದೇವರ ಮುಂದೆ ದೀಪನ ಬೆಳಗಿಸ್ತೀವಿ.
ನಾನು ಈ ತುಳಸಿ ವಿವಾಹದಲ್ಲಿ ತುಳಸಿ ಮಾತೆಗೆ ಮತ್ತು ಕೃಷ್ಣ ದೇವರಿಗೆ ದೀಪನ ಬೆಳಗಿಸ್ತಾ ಇದ್ದೀನಿ. ನೆಲ್ಲಿಕಾಯಿ ದೀಪಾರಾಧನೆ ಮತ್ತು ಮಣ್ಣಿನ ದೀಪದಿಂದನೂ ಸಹ ಆರತಿಯನ್ನು ಮಾಡ್ಕೊತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡೋದಕ್ಕೆ ಒಂದು ತಟ್ಟೆನ ತಗೊಳ್ಳಿ, ಬೆಳ್ಳಿದಾದ್ರೂ ಆಗಿರಬಹುದು, ಹಿತ್ತಾಳೆ ತಾಮ್ರ ಯಾವುದಾದ್ರೂ ಆಗಿರಬಹುದು. ಆ ತಟ್ಟೆ ಒಳಗಡೆ 5 ಹಿಡಿ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಆ ಅಕ್ಕಿನ ಸಮ ಮಾಡಿಕೊಂಡು ಓಂ ಅಂತ ಬರ್ಕೊಳ್ಳಿ. ನಂತರ ಬೆಟ್ಟದ ನೆಲ್ಲಿಕಾಯಿಯನ್ನು ಇಟ್ಕೊಳ್ಳಿ. ನಾನಿಲ್ಲಿ 9 ಬೆಟ್ಟದ ನೆಲ್ಲಿಕಾಯಿ ದೀಪವನ್ನು ಹಚ್ಚಿ ಆರತಿಯನ್ನು ಮಾಡ್ಕೊತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿನ ಮುಂಭಾಗ ಇರುತ್ತಲ್ಲ, ಸ್ವಲ್ಪ ಅದನ್ನ ಚಾಕುವಿಂದ ತಕ್ಕೊಂಡು ನಂತರ ಅದರ ಮೇಲೆ ತುಪ್ಪದ ಬತ್ತಿಗಳನ್ನ ಇಟ್ಕೊಳ್ಳಿ. ಬೆಟ್ಟದ ನೆಲ್ಲಿಕಾಯಿಯ ಡೈರೆಕ್ಟ್ ಬತ್ತಿನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ, ಅದಕ್ಕೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಹೂವಿನಿಂದ ಅಲಂಕಾರನೂ ಸಹ ಮಾಡ್ಕೊತಾ ಇದ್ದೀನಿ ಮತ್ತು ಅರಿಶಿನ ಕುಂಕುಮನೂ ಇಟ್ಕೊಂಡಿದ್ದೀನಿ. ಮತ್ತು ನಾನು 9 ಮಣ್ಣಿನ ದೀಪದಿಂದನೂ ಸಹ ಆರತಿ ಮಾಡ್ಕೊತಾ ಇದ್ದೀನಿ. ಯಾಕಂತ ಅಂದರೆ ಕಾರ್ತಿಕ ಮಾಸದಲ್ಲಿ ದೀಪದ ಆರತಿ ಮಾಡೋದು ತುಂಬಾ ಸರ್ವಶ್ರೇಷ್ಠ ಅಂತಲೇ ಹೇಳ್ಬೋದು. ಕಾರ್ತಿಕ ಮಾಸದಲ್ಲಿ ಉತ್ತರ ದ್ವಾದಶಿಯ ದಿವಸ ನಾವು ತುಳಸಿ ಕೃಷ್ಣನ ವಿವಾಹವನ್ನು ಮಾಡ್ಕೊತೀವಿ. ಮತ್ತು ತುಳಸಿ ಹಬ್ಬನ ಮಾಡ್ಕೊಳ್ಳೋದಕ್ಕೆ ಶುಭ ಸಮಯಗಳು ಯಾವುದಪ್ಪ ಅಂತ ಅಂದರೆ, ತುಳಸಿ ವಿವಾಹವನ್ನು ಅಥವಾ ತುಳಸಿ ಪೂಜೆಯನ್ನು ಗೋಧೂಳಿ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಶುಭ ಮುಹೂರ್ತ ಯಾವುದಪ್ಪ ಅಂತ ಅಂದರೆ ಸಾಯಂಕಾಲ ನವೆಂಬರ್ 2ನೇ ತಾರೀಕು ಭಾನುವಾರದ ದಿವಸ ಮುಸ್ಸಂಜೆ 6:45ಗೆ ನೀವು ಪೂಜೆನ ಶುರು ಮಾಡ್ಕೋಬಹುದು. 6:45ರಿಂದ ರಾತ್ರಿ 8:45 ಒಳಗಡೆ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಶುಭ ಮುಹೂರ್ತ ಅಂತಲೇ ಹೇಳ್ತಾ ಇದ್ದೀನಿ. ಬೆಳಗ್ಗೆ ನೀವು ಯಾವಾಗ ತುಳಸಿ ಹಬ್ಬನ ಮಾಡ್ಕೋಬಹುದು, ಬೆಳಗ್ಗಿನ ಶುಭ ಸಮಯ ಯಾವುದಪ್ಪ ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೋಬಹುದು. ಯಾವುದೇ ದೇವರ ಪೂಜೆನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಆ ಟೈಮ್ನಲ್ಲಿ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೊಂದು ಶುಭ ಸಮಯ ಅಂತ ಅಂದರೆ ಬೆಳಗ್ಗೆ 9:20ರಿಂದ ಹಿಡಿದು ಮಧ್ಯಾಹ್ನ 12 ಗಂಟೆ ಒಳಗಡೆ ನೀವು ತುಳಸಿ ಹಬ್ಬವನ್ನು ಮಾಡ್ಕೋಬೇಕು. ತುಳಸಿ ದೇವಿ ಮತ್ತು ಕೃಷ್ಣನಿಗೆ ಹೂವುಗಳಿಂದ ಅಲಂಕಾರ ಮಾಡಿ ಗಂಧ ಅರಿಶಿಣ ಕುಂಕುಮವನ್ನು ಇಟ್ಟು ರಂಗೋಲಿಯನ್ನು ಬಿಟ್ಟು ತುಳಸಿ ದೇವಿಗೆ ಸೀರೆ ಬಳೆಯನ್ನು ಇಟ್ಟು ನಂತರ ನೈವೇದ್ಯನೂ ಸಹ ಇಟ್ಕೊಂಡಿದ್ದೀನಿ. ದೀಪವನ್ನು ಹಚ್ಕೊಂಡಿದ್ದೀನಿ. ನಂತರ ಈಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಉದ್ಗಡ್ಡಿಯಿಂದ ಫಸ್ಟ್ ನಾನು ಧೂಪನ ಮಾಡ್ಕೊತಾ ಇದ್ದೀನಿ. ದೀಪಾವಳಿ ಅಮಾವಾಸ್ಯೆ ಆದ ನಂತರ ಕಾರ್ತಿಕ ಮಾಸ ಶುರುವಾಗಿದೆ. ಈ ವರ್ಷ ಕಾರ್ತಿಕ ಮಾಸವು ಅಕ್ಟೋಬರ್ 22ರಿಂದ ಶುರುವಾಗಿ ನವೆಂಬರ್ 20ರವರೆಗೆ ಇದೆ. ಕಾರ್ತಿಕ ಮಾಸದಲ್ಲಿ ನಾವು ಮನೆಯಲ್ಲೇ ಆಗಿರಬಹುದು, ದೇವಸ್ಥಾನಗಳಲ್ಲೇ ಆಗಿರಬಹುದು, ದೀಪಗಳನ್ನ ಬೆಳಗೋದು ವಿಶೇಷ. ಸಾಧ್ಯವಾದರೆ ನೀವು ತುಳಸಿ ಹಬ್ಬದಲ್ಲಿ ತುಳಸಿ ದೇವಿಯ ಮುಂದೆ 365 ಬತ್ತಿಯನ್ನು ಹಚ್ಚಬಹುದು. ಈ ಕಾರ್ತಿಕ ಮಾಸದಲ್ಲಿ ತುಳಸಿ ದೇವಿಯ ಮುಂದೆ 365 ಬತ್ತಿಯ ಕಾರ್ತಿಕ ದೀಪವನ್ನು ಬೆಳಗಿಸುವುದರಿಂದ ನಾವೇನಾದರೂ ತಪ್ಪು ಮಾಡಿದರೆ ಅಥವಾ ಪಾಪ ಮಾಡಿದ್ದರೆ ಅದೆಲ್ಲ ಪರಿಹಾರ ಆಗುತ್ತೆ. 365 ಬತ್ತಿಯ ದೀಪನ ಹಚ್ಚೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ತುಳಸಿ ದೇವಿಯ ಮುಂದೆ 9 ದೀಪಗಳನ್ನು ಅಂಟಿಸಬಹುದು ಅಥವಾ ನೆಲ್ಲಿಕಾಯಿಯಿಂದ ದೀಪವನ್ನು ಅಂಟಿಸಬಹುದು ಮತ್ತು ಆರತಿಯನ್ನು ಮಾಡಬಹುದು. ನಾವು ತುಳಸಿ ದೇವಿಗೆ ದೀಪವನ್ನು ಹಚ್ಚಬೇಕಾದ್ರೆ ತುಳಸಿ ಗಿಡಕ್ಕೆ ಅಥವಾ ಪಾಟಿಗೆ ತಗಲದ ಹಾಗೆ ಸ್ವಲ್ಪ ದೂರದಲ್ಲೇ ಹಚ್ಚಬೇಕು. ಮತ್ತು ಸೀರಿಯಲ್ ಸೆಟ್ನೆಲ್ಲ ಬಿಡಬಾರ್ದು ತುಳಸಿ ಗಿಡದ ಮೇಲೆ. ನಾನಿಲ್ಲಿ ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ತಾ ಇದ್ದೀನಿ ಮತ್ತು ಕಾರ್ತಿಕ ಮಾಸದಲ್ಲಿ 9 ದೀಪಗಳನ್ನು ಸಹ ಬೆಳಗ್ತಾ ಇದ್ದೀನಿ ತುಳಸಿ ದೇವಿಗೆ ಮತ್ತು ಕೃಷ್ಣನಿಗೆ. ತುಳಸಿ ಹಬ್ಬನ ಕಿರು ದೀವಳಿಗೆ ಅಂತಲೂ ಸಹ ಕರೀತಾರೆ, ಅಂದರೆ ಚಿಕ್ಕ ದೀಪಾವಳಿ ಅಂತಲೂ ಸಹ ಕರಿತೀವಿ. ಈ ಚಿಕ್ಕ ದೀಪಾವಳಿಯಲ್ಲಿ ಅಂದರೆ ತುಳಸಿ ಹಬ್ಬದಲ್ಲೂ ಸಹ ಪಟಾಕಿನ ಹಚ್ಚಿ ಸಂಭ್ರಮನ ಪಡ್ತಾರೆ ಮತ್ತು ತುಳಸಿ ವಿವಾಹವನ್ನು ಮಾಡ್ತಾರೆ. ನಾನು ಪೂಜೆಯಲ್ಲಿ ಕೃಷ್ಣನಿಗೆ ಮತ್ತು ತುಳಸಿ ದೇವಿಗೆ ಧೂಪವನ್ನು ತೋರಿಸಾದ್ಮೇಲೆ ಉದ್ಗಡ್ಡಿಯಿಂದ ಕರ್ಪೂರದಿಂದ ಆರತಿನ ಮಾಡಿಕೊಂಡು ಮತ್ತು ಹಣ್ಣುಗಳನ್ನ ನೈವೇದ್ಯ ಮಾಡಿಕೊಂಡೆ. ತೆಂಗಿನಕಾಯಿನ ಒಡೆದು ನೈವೇದ್ಯನೂ ಸಹ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಕಪ್ ಸಾಂಬ್ರಾಣಿಗೆ ಕರ್ಪೂರನ ಹಚ್ಚಿಡ್ತಾ ಇದ್ದೀನಿ. ಮೊದಲೇ ನಾನು ಯಾಕೆ ಈ ರೀತಿ ಕಪ್ ಸಾಂಬ್ರಾಣಿಗೆ ಕರ್ಪೂರನ ಹಚ್ಚಿಡ್ತಾ ಇದ್ದೀನಿ ಅಂತ ಅಂದರೆ ಇದು ಸ್ವಲ್ಪ ಹತ್ಕೊಂಡು ಧೂಪ ಬರೋದಕ್ಕೆ ಸ್ವಲ್ಪ ನಿಧಾನ ಆಗುತ್ತೆ. ಆದ್ದರಿಂದ ಈ ಒಂದು ಟಿಪ್ನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಕರ್ಪೂರನ ಹಚ್ಚೋದ್ರಿಂದ ಧೂಪದ ಮೇಲೆ ಬೇಗ ಹೊಗೆ ಬರುತ್ತೆ, ಅದಕ್ಕೋಸ್ಕರ. ಈ ಕಪ್ ಸಾಂಬ್ರಾಣಿ ಬದಲು ನೀವು ಮನೆಯಲ್ಲೇ ತೆಂಗಿನಕಾಯಿ ಚಿಪ್ಪನ್ನ ಕಾಯಿಸಿ ಮನೇಲಿರುವಂತಹ ಸಾಂಬ್ರಾಣಿನ ಹಾಕಿ ಸಾಂಬ್ರಾಣಿ ಹೊಗೆ ಕೂಡ ಹಾಕಬಹುದು, ಅಥವಾ ಈ ರೀತಿ ಕಪ್ ಸಾಂಬ್ರಾಣಿ ಅಥವಾ ಸ್ಟಿಕ್ ಸಾಂಬ್ರಾಣಿ ಸಹ ಅಂಟಿಸ್ಬೋದು. ನಾನಿಲ್ಲಿ 9 ಮಣ್ಣಿನ ದೀಪನ ಹಚ್ಕೊಂಡು ತುಳಸಿ ದೇವಿಗೆ ಮತ್ತು ಕೃಷ್ಣನಿಗೆ ಆರತಿನ ಮಾಡ್ಕೊತಾ ಇದ್ದೀನಿ ಮತ್ತು ನೆಲ್ಲಿಕಾಯಿಯಿಂದನೂ ಸಹ ಆರತಿ ಮಾಡ್ತಾ ಇದ್ದೀನಿ. ನಮ್ಮದು ತುಳಸಿ ಗಿಡ ಚಿಕ್ಕದಾಗಿದ್ದಲ್ಲಿ ಒಂದೇ ಮನೆಯಲ್ಲಿ ಕೃಷ್ಣ ಮತ್ತು ತುಳಸಿನಿಟ್ಟು ಒಟ್ಟಿಗೆ ದೀಪಾರಾಧನೆ ಮಾಡ್ಬೋದಾಗಿತ್ತು. ಬಟ್ ಇದು ತುಳಸಿ ಗಿಡ ತುಂಬ ದೊಡ್ಡದಾಗಿರೋದ್ರಿಂದ ನಾನು ಸಪ್ರೇಟಾಗಿ ಆರತಿ ಮಾಡ್ಕೊತಾ ಇದ್ದೀನಿ. ಕಾರ್ತಿಕ ಮಾಸದಲ್ಲಿ ಬರುವಂತಹ ಉತ್ತರ ದ್ವಾದಶಿ ದಿವಸ ನಾವು ತುಳಸಿ ಹಬ್ಬ ಮಾಡಿದರೆ, ಅಂದರೆ ತುಳಸಿ ಮತ್ತು ವಿಷ್ಣುವಿನ ಪೂಜೆ ಮಾಡಿದರೆ, ಮದುವೆ ಮಾಡಿದರೆ ವರ್ಷ ಪೂರ್ತಿ ಧನಲಾಭ ಮತ್ತು ತುಳಸಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗ್ತೀವಿ ಮತ್ತು ನಮ್ಮ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿನೂ ಸಹ ಸಿಗುತ್ತದೆ.
ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ಮನೆ ಬಾಗಿಲಿಗೆ ದೀಪ ಹಚ್ಚುವುದು ಮತ್ತು ದೇವರಿಗೆ ದೀಪಾರಾಧನೆ ಮಾಡುವುದು, ದೀಪವನ್ನು ದಾನ ಮಾಡುವುದು, ತುಳಸಿ ಪೂಜೆ ಮಾಡುವುದು, ಏಕಾದಶಿ ಉಪವಾಸ ಮಾಡುವುದು, ವಿಷ್ಣು ಅಥವಾ ಶಿವನ ನಾಮಸ್ಮರಣೆ ಮಾಡೋದರಿಂದ ಅಕ್ಷಯ ಪುಣ್ಯ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಸರ್ವತಮೋಪಹಂ ದೀಪೇ ನ ಸಾಧ್ಯತೆ ಸರ್ವಂ ಸದ್ಯಾ ದೀಪಂ ನಮೋಸ್ತುತೆ ಅಂತ ಶ್ಲೋಕನ ಹೇಳ್ಕೊಂಡು ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡ್ತೀವಿ. ಈಗ ನಾನು ನನ್ನ ಇಷ್ಟ ದೇವರಿಗೆ ರಾಯರಿಗೆ ದೀಪಾರಾಧನೆ ಮಾಡ್ತಾ ಇದ್ದೀನಿ ಕಾರ್ತಿಕ ಮಾಸದಲ್ಲಿ. ಕಾರ್ತಿಕ ಮಾಸದಲ್ಲಿ ನಮ್ದು ಏನೇ ತಪ್ಪಿದ್ರೂ ಅದನ್ನು ಮನ್ನಿಸು ಅಂತ ಕೇಳಿಕೊಂಡು ದೀಪನ ಪೂಜೆ ಮಾಡಿಬಿಟ್ಟು ದೇವರಿಗೆ ದೀಪಾರಾಧನೆ ಮಾಡೋದು ಕಾರ್ತಿಕ ಮಾಸದಲ್ಲಿ ವಿಶೇಷ. ತುಳಸಿ ಮತ್ತು ಕೃಷ್ಣನ ಪೂಜೆ ಆದ ನಂತರ ಕೊನೆಯದಾಗಿ ನಾನು ಕೆಂಪಾರತಿ ಮಾಡಿ ದೃಷ್ಟಿನ ದೀವಾಳಿಸ್ತಾ ಇದ್ದೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ತುಳಸಿ ಹಬ್ಬ ಯಾವತ್ತು ಬಂದಿದೆ, ತುಳಸಿ ಹಬ್ಬ ಯಾವ ಶುಭ ಮುಹೂರ್ತದಲ್ಲಿ ಮಾಡ್ಕೋಬೇಕು, ತುಳಸಿ ವಿವಾಹದ ಹಿಂದಿನ ಕತೆ ಏನು, ತುಳಸಿ ಹಬ್ಬದಲ್ಲಿ ಯಾವ ದೀಪಾರಾಧನೆ ಮಾಡಬೇಕು, ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದರ ಬಗ್ಗೆ ಆಗಿರಬಹುದು, ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.